माता की बोलो कर्नाटक माता की वंदे वंदे। ಭಾರತದ ಭವ್ಯ ಭವಿಷ್ಯತನ್ನು ರೂಪಿಸುವ ಸಲುವಾಗಿ ಅಣಿಯಾಗಲಿರುವ ನನ್ನ ಯಾವತ್ತೂ ಮುದ್ದು ಮಕ್ಕಳೇ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾದಂಥ ಶಾಂತಗಂಗಾಧರ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಮಾತಾಜಿಯವರಿಗೂ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವುದರ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂಥ ಆತ್ಮೀಯರಾದ ನಮ್ಮ ಶಾಸಕರು ಆದಂಥ ಅಶೋಕ್ ಮನುಗೂಳಿಯವರೇ ಹಾಗೂ ಪ್ರಾಸ್ತಾವಿಕ ವೇದಿಕೆಯ ಮೇಲೆ ಆಸೀನರಾದಂಥ ಆಲಮೇಲದ ಧರ್ಮಾಧಿಕಾರಿಗಳಾದಂಥ ಶ್ರೀ ಡಾಕ್ಟರ್ ಸಂದೀಪ್ ಪಾಟೀಲ್ ರವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಆದಂಥ ಮಹಾಂತೇಶ್ ಪಟ್ಟಣಶೆಟ್ಟಿಯವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾದಂಥ ಅಶೋಕ್ ಗಾಯಕ್ವಾಡ್ರವರೇ ಹಾಗೂ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತ ಸುಣಗಾರವರೇ ಹಾಗೂ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಹಾಸಿಂ ಪೀರ್ ವಾಲಿಕಾರವರೇ ಹಾಗೂ ತಾಲೂಕಾ ಕಳಸಾಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಮಯೂರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಯಾವತ್ತೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಹಾಗೆ ಏನಾದರೂ ದಯವಿಟ್ಟು ಕ್ಷಮಿಸಬೇಕು. ವೇದಿಕೆಯ ಮೇಲೆ ಆಸೀನರಾದಂಥ ಯಾವತ್ತು ಕನ್ನಡದ ಬಂಧುಗಳಿಗೆ ನನ್ನ ನಮನಗಳು. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಯಾವತ್ತೂ ಕನ್ನಡದ ಮನಸ್ಸುಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ವರದಿ ಮಾಡಲು ಆಗಮಿಸಿದಂಥ ಸುದ್ದಿ ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ವಂದನೆಗಳು. ನಮೋ ನಮಃ. ಈಗ ಎಲ್ಲರೂ ಪ್ರೀತಿಯಿಂದ ಸರ್ವಾನುಮತದಿಂದ ನನ್ನನ್ನು ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನು ಮಾಡಿದ್ದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅದರಲ್ಲಿಯೂ ನಾನು ಮಕ್ಕಳ ಸಾಹಿತಿಗಳಿಗೆ ಇಲ್ಲಿವರೆಗೂ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ದೊರೆತಿಲ್ಲ. ನೀವು ಅನ್ನಬಹುದು ಶಂಭುಗಿರಾದ ಇವರೆಲ್ಲ ಮಕ್ಕಳ ಸಾಹಿತಿಗಳೇ, ಅವರೆಲ್ಲ ಆಗ್ಯಾರಂತ ಅನ್ಬಹುದು. ಆದರೆ ಮಕ್ಕಳ ಸಾಹಿತ್ಯದ ಜೊತೆಗೆ ಪ್ರೌಢ ಸಾಹಿತ್ಯವನ್ನು ಬರೆದಂಥ ಸಾಹಿತಿಗಳನ್ನು ಅಧ್ಯಕ್ಷತೆ ಮಾಡಿ, ಆದರೆ ಪ್ಯೂರ್ಲಿ ಅಪ್ಪಟ ಮಕ್ಕಳ ಸಾಹಿತಿಗಳಾದಂಥವರನ್ನು ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ನನಗೆ ಗೊತ್ತಿಲ್ಲ, ನಾನು ತಿಳಿದುಕೊಂಡಂತೆ ಹಾಗಾಗಿಲ್ಲ. ನಾನೊಬ್ಬ ಅಪ್ಪಟ ಮಕ್ಕಳ ಸಾಹಿತಿ, ಮಕ್ಕಳಿಗಾಗಿ 16 ಕೃತಿಗಳನ್ನು ರಚಿಸುವುದರೊಂದಿಗೆ
5-6 ಕೃತಿಗಳನ್ನು ಸಂಪಾದನೆ ಮಾಡಿ. ಆದರೆ ಈ ಸಮ್ಮೇಳನದ ಅಧ್ಯಕ್ಷ ಪದವಿ ಸಿಗಲಿಕ್ಕೆ ಒಂದು ಮೂಲ ಕಾರಣ ಏನು ಅಂತಂದ್ರೆ, ಸಿಂಧಿಯವರು ಅದಾರ, ನಮಗೆ ಗುರುಗಳು ಅದಾರ, ಕಲಿಸಿದಂತಹ ಗುರುಗಳು ಅದಾರ, ಮತ್ತು ಮಕ್ಕಳ ಸಾಹಿತಿಗಳು ಅದಾರ. ಅದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕದ. ಅದರ ಸಲುವಾಗಿ ಈ ಅವಕಾಶ ನನಗೆ ಎಲ್ಲ ಬಂಧುಗಳು, ಕನ್ನಡದ ಮನಸ್ಸುಗಳು ಸೇರಿ ನನಗೆ ಅವಿರೋಧವಾಗಿ ಈ ಸರ್ವಾಧ್ಯಕ್ಷ ಸ್ಥಾನವನ್ನು ಕಲಿಸ್ತೆ. ಒಂದೇ 2 ಮಾತಿನೊಳಗೆ ನಂದು ಹೇಳಬೇಕಾಗ್ತದೆ. ನನಗೆ ಕರ್ನಾಟಕ ರಾಜ್ಯದ ಪ್ರಶಸ್ತಿಗಳು ಎಷ್ಟು ಅದಾವ ಅವೆಲ್ಲ 6 ಪ್ರಶಸ್ತಿಗಳು ನಮಗೆ ದೊಡ್ಡವು. ರಾಷ್ಟ್ರ ಮಟ್ಟದ ಪ್ರಶಸ್ತಿನೂ ದೊಡ್ಡವು. ಇವೆಲ್ಲ ನನ್ನನ್ನು ಅಧಿಕಾರಿಗಳು, ನನ್ನ ಮೇಲಿನ ಅಧಿಕಾರಿಗಳು ನನ್ನನ್ನು ಗುರುತಿಸಿಕೊಟ್ಟರು. ನಾನು ನಿವೃತ್ತಿ ನಂತರನೂ ಮಕ್ಕಳ ಕಲ್ಯಾಣ ಇಲಾಖೆಯವರು ಗುರುತಿಸಿಕೊಟ್ಟರು. ಯಾಕಂತಂದ್ರೆ ನಾನು ಪ್ರಶಸ್ತಿಗಾಗಿ ನೀವು ನೋಡ್ರಿ ಅಂತ ಹೇಳಿ ನಾನು ಯಾರಿಗೂ ಕೇಳ್ಕೊಂಡವ್ರಲ್ಲ. ಆದರೆ ಈ ಸಲ ಏನಾಯಿತು ಅಂತಂದರೆ, ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಪದಾಧಿಕಾರಿಗಳು ಸೇರಿ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಮನಗೂಳಿಯವರಿಗೆ ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸ್ಯಾರ. ಅಧ್ಯಕ್ಷರಾದಂಥ ನಮ್ಮ ಹೆಗ್ಗನದೊಡ್ಡಿಯವರು, ಕಾರ್ಯದರ್ಶಿಗಳಾದಂಥ ಸಾಕಿಹಾರರವರು, ಶಿವಶಂಪಿಯರವರು ಮತ್ತು ಸಿದ್ದಾಪುರಣ್ಣವರು ಅವರು ಪ್ರಸ್ತಾವನೆಯನ್ನು ಸಲ್ಲಿಸ್ಯಾರ. ಹಿರಿಯರದಾರ, ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಗೌರವಾಧ್ಯಕ್ಷರದಾರ. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಈ ಸಲ ಸಿಗಬೇಕನ್ನೋದು ನಮ್ಮೆಲ್ಲರ ಆಶಯ ಅದ. ಮತ್ತು ಸನ್ಮಾನ್ಯ ಶಾಸಕರು ನನ್ನ ಎಲ್ಲ